ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ಇವೆಲ್ಲದರ ಮಧ್ಯೆ ನಿಮ್ಮನ್ನು ಸರಿಯಾಗಿ ವಿಚಾರಿಸೋಕ್ಕಾಗಲಿಲ್ಲ. ಮಾತುಗಳೆಲ್ಲ ಇದೆ ಅಲ್ವಾ? ಬೇಕಾದರೆ ಹೇಳಿ ತರಿಸ್ಕೊತೀನಿ. ಇಲ್ಲ ನರಸಿಂಹ, ಎಲ್ಲ ಇದೆ. ಸರ್, ಹೀಗೆ ಕೇಳ್ತೀನಿ ಅಂತ ಏನೂ ಅನ್ಕೋಬೇಡಿ. ಪುರೋಹಿತರು ಬಂದಾಗ ನಿಮಗೆ ಅಕ್ಕನೋ ತಂಗಿನೋ ಯಾರಾದರೂ ಇದ್ದಾರೆ ಅಂತ ಕೇಳಿದಾಗ ಇಲ್ಲ ಅಂದ್ರಿ. ನೀವೇ ಅವತ್ತು ಹೇಳಿದ್ರಿ ನಿಮ್ಗೊಬ್ರು ತಂಗಿ ಇದ್ದಾರೆ ಅಂತ. ಪೂಜೆಗೆ ಅವ್ರನ್ನೂ ಕರೆಸಿದ್ರೆ ಅಮ್ಮಂಗೂ ಖುಷಿ ಆಗ್ತಿತ್ತು ಅಲ್ವಾ? ಅವಳು ನನ್ನ ಪಾಲಿಗೆ ಸತ್ತೋಗಿ ತುಂಬ ವರ್ಷಗಳಾಯ್ತಮ್ಮ. ಸತ್ತಿರೋರ್ನ ಮತ್ತೆ ಬದುಕಿಸಿ ಕರ್ಕೊಂಬರಕ್ಕಾಗತ್ತೇನಮ್ಮ? ಅಲ್ಲ ಸರ್, ಜೀವಂತವಾಗಿರೋರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಲ್ವಾ? ನಮ್ಮನೆ ಮಾನ, ಮರ್ಯಾದೆ, ಗೌರವ ಇದನ್ನೆಲ್ಲ ಮಣ್ಣು ಪಾಲು ಮಾಡಿ ಈಗ ಬದುಕಿದ್ದು ಏನಮ್ಮ ಪ್ರಯೋಜನ? ಅವಳೀಗ ನನ್ನ ಪಾಲಿಗೆ ಮುಗಿದೋದ ಅಧ್ಯಾಯ. ಅದನ್ನು ಮತ್ತೆ ಶುರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ವಿಷಯ ವಿಶ್ವಂಗಾಗಲಿ ತನಗಾಗಲಿ ಗೊತ್ತಿಲ್ಲ. ಅದು ಗೊತ್ತಾಗಿ ನಾನೇನೋ ಹೇಳೋದು, ಅವರೇನೋ ತಿಳ್ಕೊಳ್ಳೋದು ಬೇಡ. ಈ ಸತ್ಯ ಬೂದಿ ಮುಚ್ಚಿದ ಕೆಂಡದಾಗಿದೆ. ಅದು ಹಾಗೇ ಇರಲಿ. ನನಗೆ ಅವಳ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅಂದಮೇಲೆ ಅವಳಕ್ಕೆ ನಮ್ಮನೆ ಬಂದು ಪೂಜೆ ಮಾಡಬೇಕು? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಲಲಿತನ್ ಕಳ್ಕೊಂಡಿರೋ ದುಃಖದಲ್ಲಿರೋ ನನಗೆ ಅವಳು ಮತ್ತೆ ಬಂದು ಗಾಯದ ಮೇಲೆ ಬರೆ ಎಳೆಯೋದು ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ಅವಳ ವಿಷಯ ಮಾತಾಡೋದು ನನಗಿಷ್ಟ ಇಲ್ಲಮ್ಮ. ಅಮ್ಮ ಚಂದನ, ತಾತ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನನ್ನ ಮಗ ಏನಾದ್ರು ಅಂಧ ಅಂತ ಬೇಜಾರಾಗ್ತಿದ್ಯಮ್ಮ? ಛೇ, ಹಾಗೆಲ್ಲ ಏನೂ ಇಲ್ಲ ತಾತ. ಹೀಗೆ ನೇರವಾಗಿ ಮಾತಾಡೋರ ಮನಸ್ಸಿನಲ್ಲೇ ಹೆಚ್ಚು ಪ್ರೀತಿ ಅಂತ ನಾನು ಕೇಳಿದ್ದೀನಿ. ಇವರಲ್ಲೂ ನಾನು ಅದನ್ನು ನೋಡಿದ್ದೀನಿ. ಆದರೆ ನನಗೆ ನಿಜವಾಗ್ಲೂ ಬೇಜಾರಾಗಿದೆ. ಯಾತಕ್ಕೆ ಗೊತ್ತಾ? ಅವ್ರ ತಂಗಿ ಬಗ್ಗೆ ಹಾಗೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ. ಯಾಕೆ ತಾತ ಅವ್ರು ಅಷ್ಟೊಂದು ದ್ವೇಷ ಮಾಡ್ತಾರೆ? ಅಷ್ಟು ದ್ವೇಷ ಮಾಡೋಂಥ ತಪ್ಪು ಏನು ಮಾಡಿದ್ದಾರೆ ಅವರು? ನನಗೆ ಅಮ್ಮ ಒಂದ್ಸತಿ ಎಲ್ಲ ಹೇಳಿದ್ದಾರೆ. ಮೊನ್ನೆ ಸರ್ ಕೂಡ ಹೇಳಿದ್ರು. ಆಯಿತು, ಅವ್ರು ತಪ್ಪು ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ದೊಡ್ಡವರಾಗಿ ಇವ್ರು ಕ್ಷಮಿಸ್ಬೋದಲ್ವಾ? ಇಷ್ಟು ವರ್ಷ ಸಾಧಿಸೋಂಥ ತಪ್ಪು ಏನು ಮಾಡಿದ್ದಾರೆ ಅವರು? ಸಾವಿಲ್ದೇ ಇರೋ ಮನೆ ಇಲ್ಲ ಅಂತಾರೆ. ಅಂಥದ್ರಲ್ಲಿ ತಪ್ಪು ಮಾಡದೇ ಇರೋರು ಇರೋಕ್ಕೆ ಸಾಧ್ಯನಾ? ಸ್ವಂತ ತಂಗಿನೇ ಈ ಥರ ದ್ವೇಷ ಮಾಡೋದು ತಪ್ಪಲ್ವಾ ತಾತ? ಬೆನ್ನಿಗೆ ಚೂರಿ ಹಾಕಿದ್ರು ಕ್ಷಮಿಸ್ಬೋದಮ್ಮ. ಆದರೆ ನಂಬಿಕೆ ದ್ರೋಹ ಮಾಡಿದ್ರೆ ಕ್ಷಮಿಸೋದು ಬಹಳ ಕಷ್ಟಮ್ಮ. ಅಯ್ಯೋ ರಾಮ, ನೀವು ಅವ್ರ ಥರನೇ ಮಾತಾಡ್ತಿದ್ದೀರಲ್ಲ ತಾತ. ನಿಮಗೂ ಅವ್ರ ಮಗಳೇ ತಾನೆ. ನಿಮಗೆ ಮಗಳನ್ನ ನೋಡಬೇಕು ಅಂತ ಆಸೆ ಆಗ್ತಿಲ್ವಾ? ಖಂಡಿತ ಇದೆಯಮ್ಮ. ನೋಡಿ, ನಿಮಗೆ ಅನಿಸ್ತಿದೆ ಅಂದಮೇಲೆ ಅವ್ರಿಗೂ ಅನಿಸ್ತಿರ್ಬೋದಲ್ವಾ? ಇವ್ರಿಗೆ ಅನಿಸ್ದೇ ಇರ್ಬೋದು, ಆದರೆ ಅವ್ರ ತಂಗಿಗೆ ನೋಡಬೇಕು ಅಂತ ಕಾಯ್ತಿರ್ಬೋದಲ್ವಾ? ಈಗ ಅಮ್ಮ ತೀರ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತೋ ಗೊತ್ತಿಲ್ವೋ ಅವ್ರಿಗೆ? ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಾರೋ ಏನೋ. ಸಾವಿನ ವಿಷಯದ ಬಗ್ಗೆ ಈ ಥರ ಎಲ್ಲ ಹಠ ಮಾಡೋದು ಎಷ್ಟು ಸರಿ, ನೀವೇ ಹೇಳಿ. ನನ್ನ ಮಗಳಿಗೆ ಅವ್ರ ಅತ್ತಿಗೆ ಸತ್ತಿರೋದು ಗೊತ್ತಿದ್ಯಮ್ಮ. ಅವಳ ಅತ್ತಿಗೆ ಸಾವಾಗ ಬಂದಿದ್ಲಮ್ಮ. ಏನು ಹೇಳ್ತಿದ್ದೀರಾ ತಾತ? ಅವ್ರು ಇಲ್ಲಿಗೆ ಬಂದಿದ್ರಾ? ಹೌದಮ್ಮ, ನನ್ನ ಮಗಳು ಬಂದಿದ್ಲು. ಅವಳು ಬಂದಮೇಲೆ ನಾನು ಮಾತಾಡೋಂಗಾಗಿದ್ದು, ಹುಷಾರಾಗಿದ್ದಮ್ಮ. ಲಲಿತಾ ಯಾವಾಗಲೂ ಹೇಳ್ತಿದ್ಲು, ನಿಮ್ಮ ಮಗಳು ಬಂದರೆ ನೀವು ಹುಷಾರಾಗ್ತೀರಾ ಅಂತ. ಅದೇ ಥರ ನಾನು ಮಾತಾಡೋಂಗಾದ್ದಮ್ಮ. ನಿನ್ನಿಂದ ಅರ್ಧ ಗುಣ ಅದೆ, ನನ್ನ ಮಗಳದ್ದು ನೋಡಿದ್ಮೇಲೆ ಪೂರ್ತಿ ಗುಣ ಅದೆ. ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ? ಆದರೆ ಯಾಕೆ ನಾನು ಅವ್ರನ್ನ ನೋಡಲಿಲ್ಲ? ನಿಜವಾಗ್ಲೂ ಬಂದಿದ್ಲಮ್ಮ.
ಆದರೆ ಮನೆಯೊಳಗಡೆ ಬರಲಿಲ್ಲ. ಹೊರಗಡೆಯಿಂದಾನೆ ನಾನು ಮಾತಾಡಿಸ್ಕೊಂಡು ಜನಗಳು ಆಡೋ ಮಾತಿಗೆ ಹೊರಟೋದ್ಲು ಅನ್ಸುತ್ತಮ್ಮ. ಈಗ ಅವಳು ಬರ್ತಾರೋ ಇಲ್ವೋ ಅನ್ನೋದು ಭರವಸೆನೇ ಹೊರಟೋಗಿದೆಯಮ್ಮ. ಹಾಗಾದರೆ ಇವ್ರ ಮಗಳು ಬಂದಿದ್ರು ಅಂತ ಆಯಿತು. ಅವ್ರ ಪರಿಚಯ ನನಗೆ ಗೆದ್ದಿದ್ರೆ ಹೇಗಾದರೂ ಮಾಡಿ ಇರಿಸ್ಕೋತಾ ಇದ್ದೆ. ನಿಜವಾಗ್ಲೂ ವಿಶ್ವನ್ಗೆ ಅವ್ರ ಅತ್ತೆ ಬಗ್ಗೆ ಏನೂ ಗೊತ್ತಿಲ್ವಾ? ಅವತ್ತು ಅವ್ರ ಅತ್ತೆ ಬಂದಿದ್ದಾದ್ರೂ ಗೊತ್ತಿದ್ಯಾ? ಹೋಗ್ಲಿ, ಅವ್ರ ಅತ್ತೆನ ಇವ್ನು ನೋಡಿದಾನೋ ಇಲ್ವೋ? ಸರ್ ಹೇಳ್ದಾಗೆ ಇವನಿಗೆ ಅತ್ತೆ ಇರೋದೇ ಗೊತ್ತಿಲ್ಲ ಅನ್ಸುತ್ತೆ. ಅಮ್ಮ ನನ್ನ ಹತ್ರ ಅವ್ರ ಬಗ್ಗೆ ಹೇಳಿದಾಗ ವಿಶ್ವನಿಗೆ ಗೊತ್ತೋ ಇಲ್ವೋ ಅಂತ ಏನೂ ಸರಿಯಾಗಿ ಹೇಳಲಿಲ್ಲ. ಹೇಳಿದ್ರೆ ಪುರೋಹಿತರು ತನಗೆ ವಿಷಯ ಕೇಳಿದಾಗ ಏನಾದರೂ ಮಾತಾಡಲಿಲ್ಲ ಅಂದಮೇಲೆ ಅವನಿಗೆ ಅತ್ತೆ ಇರೋದು ಗೊತ್ತಿಲ್ಲ ಅಂತಂತೂ ನಿಜ. ಅದಕ್ಕೆ ಸರ್ ಕೂಡ ಅವ್ರ ಮುಂದೆ ನನಗೆ ಯಾರೂ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಈಗ ನಾನು ಹೋಗಿ ವಿಶ್ವನ ಹತ್ರ ಈ ವಿಷಯ ಮಾತಾಡಿದ್ರೆ ತುಂಬ ತಪ್ಪಾಗುತ್ತೆ. ಮೊದಲು ಕಾರ್ಯ ಎಲ್ಲ ಆಗಲಿ, ಆಮೇಲೆ ಅವನ ಹತ್ರ ಗೊತ್ತಿದೆಯೋ ಇಲ್ವೋ ಅಂತ ತಿಳ್ಕೊಂಡು ಅತ್ತೆ ವಿಷಯ ಹೇಳ್ತೀನಿ. ಅಣ್ಣ ತಂಗಿನ ಒಂದು ಮಾಡೋಕ್ಕೆ ಅವನೇ ಸರಿಯಾದ ವ್ಯಕ್ತಿ. ನೊಂದಿರೋ ಮನಸ್ಸುಗಳನ್ನ ಒಂದು ಮಾಡೋದ್ರಲ್ಲಿ ಅವನೊಂಥರ ಎಕ್ಸ್ಪರ್ಟ್. ಈ ಸಮಸ್ಯೆಗೂ ಏನಾದರೂ ಒಂದು ದಾರಿ ಹುಡುಕ್ತಾನೆ. ಏನಂದ್ರಿ? ನಾನು ಗೆಲ್ಲಕ್ಕಾಗಲ್ಲ ಅಂತನಾ? ಆ ಮಾತನ್ನ ವಾಪಸ್ ತಗೊಳ್ಳಿ. ನನ್ನನ್ನು ನೇರವಾಗಿ ಗೆಲ್ಲಕ್ಕಾಗಲ್ಲ ಅಂತ ನನ್ನ ಗಂಡನ್ನ ನನ್ನಿಂದ ದೂರ ಮಾಡಿ ನನ್ನನ್ನು ಸೋಲ್ಸಕ್ಕೆ ನೋಡ್ತಿದ್ದೀರಾ? ಒಂದು ಮಾತು ತಿಳ್ಕೊಳ್ಳಿ, ನನ್ನನ್ನು ನನ್ನ ಗಂಡನ್ನ ಯಾರು ಯಾವತ್ತೂ ದೂರ ಮಾಡೋಕ್ಕಾಗಲ್ಲ, ಹಾಗೆ ಸೋಲ್ಸಕ್ಕೂ ಆಗಲ್ಲ. ನನ್ನ ಗಂಡ ಅರೆಸ್ಟ್ ಆಗಿದ ತಕ್ಷಣ ನಾನು ಓಡ್ ಬಂದು ನಿಮ್ಮ ಕಾಲು ಹಿಡಿದು ಭಿಕ್ಷೆ ಬೇಡ್ತೀನಿ ಅಂತ ಅಂದ್ಕೊಂಡ್ರ? ಅದು ನಿಮ್ಮ ಭ್ರಮೆ. ನನ್ನ ಗಂಡನ್ನ ಹೇಗೆ ಬಿಡಿಸ್ಕೊಂಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ತಿಪ್ಪರ್ಲಾಗ ಹಾಕಿದ್ರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ಏನು ಅಷ್ಟೊಂದು ಕಾನ್ಫಿಡೆನ್ಸಾ ನಿಮಗೆ? ಕಾನ್ಫಿಡೆನ್ಸ್ ಅಲ್ಲ ನೀಲು ಅವರೇ, ಓವರ್ ಕಾನ್ಫಿಡೆನ್ಸ್. ಇನ್ನೊಬ್ಬರ ಜೀವನನ ಹಾಳು ಮಾಡೋದೇ ಕೆಲಸ ಮಾಡ್ಕೊಂಡಿರೋ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇರೋವಾಗ ನನ್ನ ಗಂಡನ ಜೊತೆ ನಾನು ಒಂದು ಒಳ್ಳೆ ಬದುಕು ಕಟ್ಕೋಬೇಕು ಅನ್ನೋಳಿಗೆ ಇನ್ನೆಷ್ಟು ಕಾನ್ಫಿಡೆನ್ಸ್ ಇರಬೇಕು? ನನ್ನ ಗಂಡನ್ನ ಬಿಡಿಸಿ ನಾನು ಅಗ್ರಿಮೆಂಟಿಗೆ ಸೈನ್ ಮಾಡಿ ಅವರಿಂದ ದೂರ ಹೊಟ್ಟೋಗ್ತೀನಿ ಅಂತ ಇರೋ ಭಾವನ ಯಾವತ್ತೋ ಸತ್ತೋದ್ಲು. ಈಗ ನಿಮ್ಮ ಮುಂದೆ ನಿಂತಿರೋದು ಏನೇ ಬಂದರೂ ಯಾರೇ ಬಂದರೂ ಎಲ್ಲದನ್ನು ಎದುರಿಸಿ ನಿಲ್ತೀನಿ ಅನ್ನೋ ಹೊಸ ರೂಪದ ಭಾವನ. ನನಗೆ ಸೋಲ್ಸಕ್ಕೆ ಬಂದವ್ರಿಗೆ ಮಣ್ಣು ಮುಕ್ಕಿಸ್ತೀನೇ ಹೊರತು ಸೋತು ಶರಣಾಗಲ್ಲ. ಹೋಗಿ ನಿಮ್ಮ ಮನೆಯವ್ರಿಗೆ ಹೋಗಿ ಹೇಳಿ, ಸಿದ್ದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಭಾವನಾ ರೋಡಲ್ಲಿ ಕೂತ್ಕೊಂಡು ಕಣ್ಣಲ್ಲಿ ಕಾವೇರಿ ಹರಿಸ್ತಿದ್ಲು ಅಂತ. ಆಗ್ಲಾದರೂ ಅವ್ರ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ನಾವಿಷ್ಟೆಲ್ಲ ಮಾಡಿದ್ರು ಇವಳು ಕೊಬ್ಬು ಮಾತ್ರ ಕರಗ್ತಿಲ್ವಲ್ಲ. ಇವಳನ್ನ ಹೀಗೆ ಬಿಟ್ಟರೆ ಹೇಳಿದ್ದನ್ನೆಲ್ಲ ಸಾಧಿಸ್ಬಿಡ್ತಾಳೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕು. ಹಾಡೇ ಹಾಡ್ತೀನಿ. ಲಕ್ಷ್ಮೀ ನಿವಾಸ